ಬಜ್ಜಿ ಬೇಕನ ಬೇಡ ಒಂದಾಕಿ ನೋಡಿ ಗೈಸ್ ಆರಾಮಾಗಿ ಫೇಸ್ ಮಸಾಜ್ ಹಿಂಗೆ ಮಾಡ್ಕೊಬೋದು ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾವು ಇವತ್ತು ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇವತ್ತು ಹಾಲಿಡೇ. ನಾನು ಆ್ಯಕ್ಚುಲಿ ವ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗೆಲ್ಲ ಅದು ಇದು ಅಂತ ಕೆಲಸ ಆಯಿತು, ಬಟ್ ಈವ್ನಿಂಗು ವ್ಲಾಗ್ ಮಾಡ್ತಾಯಿದ್ದೀನಿ. ಈಗ ನಾನೊಬ್ಬಳೇ ಖುಷಿ ಜಿಮ್ಮಿಗೆ ಹೋಗ್ತಾರೆ, ನಾನು ಹೊರಗಡೆ ಹೋಗೋಣ ಅಂತಿದ್ದೀನಿ, ವೆಸ್ಟ್ ಸೈಡಿಗೆ ಹೋಗೋಣ ಅಂತಿದ್ದೀನಿ ಗೈಸ್. ಬನ್ನಿ ಹೋಗೋಣ. ಜೊತೆಗೆ ಫಸ್ಟ್ ನಾನು ಫ್ರೆಶ್ ಅಪ್ ಆಗಬೇಕು. ಈಗಿನೂ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ನೋಡಿ, ಇದು ಇನ್ನೊಂದು ಐಸ್ ಮಸಾಜರ್ ಅಂತ. ಸೊ ನಾನು ತರಿಸಿದ್ದೀನಿ, 3 ತರಿಸಿದ್ದೀನಿ ಐಸ್ ಮಸಾಜರು. ಎಷ್ಟು ಚೆನ್ನಾಗಂತ ಫೀಲ್ ಆಗುತ್ತೆ ಗೊತ್ತಾ ನೋಡಿ. ಇದು ಜಸ್ಟ್ ಇದನ್ನು ಹಿಂಗೆ ಓಪನ್ ಮಾಡೋದು, ಯಾಕೆಂದರೆ ನನಗೆ ಒಂದು ಕೈಗೆ ಎಲ್ಲ ಐಸ್ ಮಸಾಜ್ ಮಾಡ್ಕೊಬೇಕಿತ್ತಲ್ವಾ. ಸೊ ಹಂಗಾಗಿ ಅದು ಸ್ವಲ್ಪ ಕಷ್ಟ ಆಗ್ತಿತ್ತು ಕ್ಯೂಬ್ಸ್ನಲ್ಲಿ ಐಸ್ ಮಸಾಜ್ ಎಲ್ಲ ಮಾಡ್ಕೊಳ್ಳೋದು. ಸೊ ಹಂಗಾಗಿ ಇಷ್ಟೇ, ಇದು ಹಿಂಗೆ ತೆಗೆದ್ರೆ ಆರಾಮಾಗಿ ಫೇಸ್ ಮಸಾಜು ಹಿಂಗೆ ಮಾಡ್ಕೊಬೋದು ಗೈಸ್. ನಿಮಗೆ ಬೇಕು ಅಂತ ಅಂದರೆ ನೀವು ಇದನ್ನು ತೊಗೊಳ್ಳಿ. ಸಕ್ಕತ್ತಾಗಿದೆ, ನನಗಂತೂ ಸಖತ್ ಫೀಲ್ ಆಯಿತು. ಇದೇನು ಇಲ್ಲೇನು ಚುಚ್ಚಲ್ಲ, ಆರಾಮಾಗಿ ಫೇಸ್ ಮಸಾಜ್ ಮಾಡ್ಕೊಬೋದು ಮತ್ತು ಹ್ಯಾಂಡ್ ಮಸಾಜ್ ಕೂಡ ಮಾಡ್ಕೊಬೋದು ಗೈಸ್. ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ ಇಷ್ಟ ಆದರೆ ನೀವು ಬೈ ಮಾಡಿ, ಓಕೆನಾ. ನಾನು ಬೇಗ ಫ್ರೆಶ್ ಅಪ್ ಆಗಿ ಬರ್ತೀನಿ, ವೆಸ್ಟ್ ಸೈಡಿಗೆ ಹೋಗೋಣ, ಓಕೆನಾ. ನೋಡಿ ಗೈಸ್, ಈಗ ಫೇಸ್ಗೆಲ್ಲ ಅಪ್ಲೈ ಮಾಡಾಯಿತು. ನಾನು ಆ್ಯಕ್ಚುಲಿ ಇದರಲ್ಲಿ ನಾರ್ಮಲ್ ಐಸ್ ಕ್ಯೂಬ್ ಅಲ್ಲ ಇದು, ಅಂದರೆ ಇದರೊಳಗಡೆ ಪಾಲಕ್ ಸೊಪ್ಪು ಹಾಕಿದ್ದೀನಿ. ನೀವು ಇದರಲ್ಲಿ ಪಾಲಕ್ ಇಲ್ಲಾಂದರೆ ಕುಕುಂಬರ್ ಏನಾದರೂ ಹಾಕ್ಬೋದು, ಇಲ್ಲಾಂದರೆ ಬೀಟ್ರೋಟು ಅದೆಲ್ಲ ಹಾಕಿ ಯೂಸ್ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಇನ್ನೊಂದು ನಾರ್ಮಲ್ ಐಸ್ ಕ್ಯೂಬಲ್ಲಾದರೆ ಹಿಂಗೆ ಇದನ್ನೆಲ್ಲ ಹ್ಯಾಂಡಿ ಅಂತ ಅನಿಸಲ್ಲ. ಸೊ ಇದಾದರೆ ಹ್ಯಾಂಡಿ. ಫೈನಲಿ ಬಂದೆ ಗೈಸ್, ಇವಾಗ ವೆಸ್ಟ್ ಸೈಡಿಗೆ ಬಂದಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ ನೋಡ. ಫೈನಲಿ ಇದಿಷ್ಟು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಒಬ್ಬರೇ ಬರೋದು ಒಂಥರ ಚೆನ್ನಾಗಿರುತ್ತೆ. ನನಗೆ ಆ್ಯಕ್ಚುಲಿ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಖುಷಿ ಬರ್ಡೇ ಟೈಮ್ನಲ್ಲಿ ನಾನು ಶಾಪಿಂಗ್ ಮಾಡಿದ್ನಲ್ವಾ. ಸೊ ಆವಾಗ ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು, ಒಬ್ಬರೇ ಬಂದರೆ ಚೆನ್ನಾಗಿರುತ್ತೆ, ಒಂಥರ ಆರಾಮಾಗಿ ನಾನು ಎಷ್ಟೊತ್ತಾದರೂ ನಿಂತ್ಕೊಂಡು ರೌಂಡ್ಸ್ ಹಾಕ್ಬೋದು ಅಂತ. ಸೊ ಹಂಗಾಗಿ ಬಂದಿದ್ದೀನಿ ಗೈಸ್ ಇವತ್ತು. ಮನೇಲಂತೂ ಬೋರ್ ಅಂದರೆ ಬೋರ್ ಆಗ್ತಾಯಿತ್ತು. ಖುಷಿ ಜಿಮ್ಮಿಗೆ ಹೋಗಿದ್ದಾನೆ, ನಾನು ಈ ಕಡೆ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಖುಷಿ ಜೊತೆ ಬಂದಾಗ ಈ 3rd ಫ್ಲೋರಿಗೆ ಬಂದೇ ಇರಲಿಲ್ಲ, ಬರೀ ಗ್ರೌಂಡ್ ಫ್ಲೋರ್ ಫಸ್ಟ್ ಸೆಕೆಂಡ್. ಯಾಕೆಂದರೆ ಗ್ರೌಂಡ್ ಫ್ಲೋರ್ನಲ್ಲಿ ಓನ್ಲಿ ವೆಸ್ಟ್ರನ್ ವೇರ್, ಫಸ್ಟ್ ಫ್ಲೋರ್ನಲ್ಲಿ ಎತ್ನಿಕ್ಕು, ಸೆಕೆಂಡ್ ಫ್ಲೋರ್ನಲ್ಲಿ ಮೆನ್ಸ್, ಓಕೆನಾ. 3rd ಫ್ಲೋರ್ನಲ್ಲಿ ಹೋಮ್ ಅಪ್ಲಯನ್ಸಸ್ ಅಥವಾ ಏನು ಡೆಕೋರ್ ಐಟಮ್ಸು ಮತ್ತು ಕಿಡ್ಸ್ ವೇರ್. ಸೊ ಇವತ್ತೇ ಫಸ್ಟ್ ಬಂದಿರೋದು ಗೈಸ್ ಇಲ್ಲಿಗೆ. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಇದು. ನೋಡಿ ಗೈಸ್, ಇದು ನಾಯಿಗೆ ಅಂತ ಪಪ್ಪಿ, ಎಷ್ಟು ಕ್ಯೂಟಾಗಿದೆ ಬಾಸ್ಕೆಟ್. ಎಷ್ಟು ನೀಟಾಗೆ ಆರ್ಗನೈಸ್ ಮಾಡಿದ್ದಾರೆ ನೋಡಿ ಇಲ್ಲಿ, ಇದೆಲ್ಲ ಬೈಟ್ ಮಾಡೋಕ್ಕೆ. ಇದು ನೋಡಿ, ಇದು ಹೆಂಗಿದೆ, ಇದು ಬಾಸ್ಕೆಟಲ್ಲಿ ಮಲಗ್ಸೋಕ್ಕೆ. ಹಾಗೆ ವಾಸ್ ಎಲ್ಲ ಚೆನ್ನಾಗಿದೆ, ಇದೊಳ್ಳೆ ಬಾಸ್ಕೆಟ್ ಥರ ಇದೆ ಇದು. ಖುಷಿ ನೋಡಿ ಗೈಸ್, ಇಲ್ಲಿ ಕಾಯ್ತಾ ವೆಯ್ಟ್ ಮಾಡ್ತಾ ಇರೋದು. ನಾನು ಇವತ್ತೇನು ತೊಗೊಂಡಿಲ್ಲ ಗೈಸ್. ನೋಡಿ ಗೈಸ್, ಇಲ್ಲಿ ಖುಷಿನಾ ಫೈನಲಿ ಖುಷಿನೂ ಬಂದ್ಬಿಟ್ಟ.
ತಗೊಂಡು ಅಲ್ಲಿ ತನಕ ಬೇರೆ ಹೋಗಿದ್ದೆ ನಾನು, ಏನೋ ತಗೊಳ್ದೆ. ನೋಡಿ ಗಾಯ್ಸ್, ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ. ಜಿಮ್ ಬಾಡಿ ಫುಲ್ ಬಜ್ಜಿ ಬೇಕಣ್ಣ ಬೇಡ. ಒಂದಾಕಿ ನೋಡಿ ಗೈಸ್, ನೋಡಿ ಗೈಸ್, ಇಲ್ಲಿ ಜಿಮ್ ಬಾಡಿ ನೋಡಿ ಗೈಸ್, ಇಲ್ಲಿ ಜಿಮ್ ಬಾಡಿನ ಸುಮ್ಮನೆ ತಿಂತ ಇದು ಬೋಂಡ ಬೇರೆ, ಇನ್ನೊಂದು ನಂಗೊಂದು ತಿನ್ನಲು ಟೈಮ್ ಬಕಾಸುರ. ತಿನ್ನಲ್ಲ ಫುಲ್ ಡಯಟ್ ಅವರು. ಎಷ್ಟು ಚೆನ್ನಾಗಿ ತಿಂತೀರ ನೋಡಿ ಗೈಸ್. ಎಲ್ಲ ತಿಂದೋ ಇವಾಗ ಆಗ್ಲಿಲ್ಲ, ಏನಾಗಲಿಲ್ಲ, ಎಲ್ಲ ತಿಂದ್ಬಿಟ್ಟು ಇವಾಗ ಸ್ಪಿನ್ ಸಲೂನ್ಗೆ ಹೋಗೋಣ ಅಂತ ಒಂದು ಸ್ವಲ್ಪ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ ಹೋಗೋಣ. ಫೈನಲಿ ಸ್ಪಿನ್ ಸಲೂನ್, ಅಲ್ಲಿ ವಿಡಿಯೋನೇ ಮಾಡಲಿಲ್ಲ, ಮಾಡಕ್ಕೆ ಟೈಮ್ ಆಗಲಿಲ್ಲ, ಲೇಟಾಗಿ 8:30 ಕ್ಲೋಸ್, ಪಾಪ 8:50 ಅಲ್ಲಿ ಇದ್ದಾರೆ. ನಾವು ಲೇಟಾಗಿ ಬಂದ್ವಿ. ಅಂಡರ್ಗ್ರೌಂಡಿಗೆ ಹೋಗ್ತಾ ಇದೆ. ಖುಷಿನ ಕಡ್ಕೊಂಡು ನಾನು ಆ್ಯಕ್ಚುಲಿ ನನಗೆ ಇದೇ ಬ್ರ್ಯಾಂಡ್ನ ಯೂಸ್ ಮಾಡಿದ್ದವರು, ಸ್ಪಿನ್ ಸಲೂನು. ಓಕೆ, ನೋಡೋಣ, ನಾಳೆ ಗೊತ್ತಾಗುತ್ತೆ. ಡಿಸೈಡ್ ಇವರೇ ಗೆಸ್ ಮಾಡಿದ್ದು ನನಗೆ. ಏನು ನೀನು ಅಡ್ಡ ಇದೆಯಾ ಗೈಸ್? ಮನೆಗೆ ಹೋಗಿ ಸಿಗೋಣ. ಶಾಪಿಂಗ್ ಎಲ್ಲ ಮುಗಿಸಾಯ್ತು ಗೈಸ್. ಬಂದು ಈಗ ಮನೆಯಲ್ಲಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ, ಸೊ ಈಗ ಬನ್ನಿ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಬಟ್ ತುಂಬ ಏನು ತೊಗೊಂಡಿಲ್ಲ, ನನಗೆ ಬೇಕಾಗಿರೋ ಥರ ಇರಲಿಲ್ಲ ಇವತ್ತು. ಯಾಕೋ ಏನೋ ತೊಗೋಣ ಅಂತ ಅಂದ್ಕೊಂಡು ಹೋದೆ. ನಾನು ಆ್ಯಕ್ಚುಲಿ ಪ್ಯಾಂಟ್ ಜೀನ್ಸ್ ನೋಡೋಣ ಅಂತ ಹೋಗಿತ್ತು. ಬಟ್ ಆದರೆ ನನಗೆ ಅಷ್ಟು ಚೆನ್ನಾಗಿತ್ತು, ಬಟ್ ನನಗೆ ಮ್ಯಾಚ್ ಆಗೋ ಥರ ಇರಲಿಲ್ಲ ಅದು. ಸೊ ಹಂಗಾಗಿ ನಾನು ತೊಗೊಂಡ್ಲಿಲ್ಲ. ಬನ್ನಿ ನಾನು ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ, ಓಕೆನಾ? ಇದಿಷ್ಟೇ ಗೈಸ್ ತೊಗೊಂಡಿದ್ದು. ಅದು ಅಲ್ಲದೆ ಖುಷಿ ಬಂದ ಮೇಲೆ ಇದು ಫಸ್ಟಿಗೆ ತೊಗೊಂಡೆ ಪರ್ಫ್ಯೂಮು. ಅದಾದಮೇಲೆ ಖುಷಿ ಬಂದ ಮೇಲೆ ನಾನು ಇದು ತೊಗೊಂಡಿದ್ದು 2 ಟೀ ಶರ್ಟ್ ತೊಗೊಂಡೆ. ಒಂದು ವೈಟ್ ಆ್ಯಂಡ್ ಇನ್ನೊಂದು ಪಿಂಕ್. ಶಾಪಿಂಗ್ ಮಾಡೋ ಅಂಥದ್ದೇನು ಪ್ಲ್ಯಾನ್ ಇರಲಿಲ್ಲ, ಬಟ್ ಆದರೆ ಮನೇಲಿ ಬೋರ್ ಆಗ್ತಾಯಿತ್ತು. ಸೊ ಖುಷಿಗೆ ಇವತ್ತೇನು ಇಲ್ಲ, ನನ್ನ ಹಪ್ಪಳ ತಗೊಂಡಿದ್ದು. ನೋಡಿ ಗೈಸ್, ಹಿಂಗೆ ಸ್ಪ್ರಿಂಗ್ ಥರ ಇದ್ದೀನಿ ನಾನು ಇವಾಗ. ಯಾರಿದ್ದಾರೆ ನೋಡಿ ಇಲ್ಲಿ ನನ್ನ ಪಕ್ಕ. ಸ್ಪ್ರಿಂಗ್ ಆಗಿಬಿಟ್ಟಿದ್ದೀನಿ ಗೈಸ್ ಇವಾಗ ನಾನು, ಫುಲ್ ಸ್ಪ್ರಿಂಗು. ನೋಡಿ ಇಲ್ಲಿ ನಾನಿವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೇನೆ.